ಹಲೋ ಆಲ್, ಗೀತಾ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮ್ಯಾಂಗೋ ಕುಲ್ಫಿ ಮಾಡ್ತಿದ್ದೀವಿ ಮನೇಲಿರೋ ಪದಾರ್ಥದಿಂದ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಫಸ್ಟು ಒಂದು ಪ್ಯಾನ್ ಒಳಗೆ ನಾನು 1 ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಸ್ಟಿರ್ ಮಾಡ್ಕೊಬೇಕು 10 to 15 ಮಿನಿಟ್ಸ್. ನಂತರ ಇದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ಜಾಸ್ತಿ ಹಾಕೋಷ್ಟು ಸ್ವೀಟ್ ಜಾಸ್ತಿ ಬರುತ್ತೆ. ನಂತರ ಏಲಕ್ಕಿ ಮತ್ತು ಗೋಡಂಬಿನ ರುಬ್ಕೊತಿದ್ದೀನಿ. ಈಗ ರುಬ್ಬಾದ್ಮೇಲೆ ಗೋಡಂಬಿ ಪುಡಿನ ಹಾಕ್ಕೊತಿದ್ದೀನಿ. ಅದಾದಮೇಲೆ ಏಲಕ್ಕಿ ಪುಡಿನ ಹಾಕ್ಕೊತಿದ್ದೀನಿ. ನಂತರ ಕೇಸರಿ ಇದ್ದರೆ ಹಾಕ್ಕೊಡಿ, ಇದು ಆಪ್ಷನಲ್. ನಂತರ ಚೆನ್ನಾಗಿ ಸ್ಟಿರ್ ಮಾಡಿ 10 to 15 ಮಿನಿಟ್ಸ್. ಈ ಥರ ತಿಕ್ ಪೇಸ್ಟ್ ಬರಬೇಕು ನೋಡಿ, ಈ ಥರ ಟೆಕ್ಸ್ಚರ್ ಬರಬೇಕು. ನಂತರ ನೀವು ಮ್ಯಾಂಗೋನ ರುಬ್ಕೊಳ್ಳಿ. ನಂತರ ನಾವು ಏನು ಮಾಡಿದ್ವಲ್ಲ ಆಗಲೇ ಅದನ್ನು ಹಾಕ್ಕೊಂಡು ರುಬ್ಕೊಬೇಕು ನೋಡಿ. ಈ ಥರ ಫೈನ್ ಪೇಸ್ಟಾಗಿ ಬರುತ್ತೆ. ಅದಕ್ಕೆ ನೀವು ಬಾದಾಮಿ ಗೋಡಂಬಿ ಏನೇನು ಬೇಕು ಹಾಕ್ಕೊಬೋದು, ವಾಲ್ನಟ್ಸ್ ಎಲ್ಲ. ನಂತರ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಗ್ಲಾಸ್ಗೆ ನಾನು ಈ ಮಿಕ್ಸ್ಚರ್ನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಐಸ್ ಕ್ರೀಮ್ ಮೌಲ್ಡ್ ಇದ್ದರೂ ಅದರೊಳಗೂ ಹಾಕ್ಕೊಬೋದು. ಈಗ ಇದಕ್ಕೆ ನಾನು ಬಾದಾಮ್ ಹಾಕ್ತಿದ್ದೀನಿ. ನಂತರ ಐಸ್ ಕ್ರೀಮ್ ಸ್ಟಿಕ್ಸ್ನ ಇಡ್ತಿದ್ದೀನಿ. ಈಗ ಫ್ರೀಝರಲ್ಲಿ 5 to 6 hours ಇಡಬೇಕು. 5 hours later. ಈಗ ನಾವು ಫ್ರೀಝರಿಂದ ಆಚೆ ತಕ್ಕೊಂಡು ನೀರೊಳಗೆ ಇಟ್ಕೊಂಡಿದ್ದೀವಿ, ಸೊ ದಟ್ ಐಸ್ ಕ್ರೀಮ್ ಈಸಿಯಾಗಿ ಬರುತ್ತೆ. ಐಸ್ ಕ್ರೀಮ್ ತುಂಬ ಕ್ರೀಮಿ ಆಗಿತ್ತು. ನೀವು ಇದನ್ನು ಆರಾಮಾಗಿ ಮನೇಲಿರೋ ಪದಾರ್ಥದಿಂದ ಮಾಡ್ಬೋದು. ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಅಡುಗೆ ಮಾಡಬೇಕಂತ ಕಮೆಂಟ್ ಮಾಡಿ. ಧನ್ಯವಾದ.